ಈ ಪತ್ರಿಕಾಗೋಷ್ಠಿಯ ಉದ್ದೇಶ ನಾನು ಪ್ರವಾಸೋದ್ಯಮ ಸಚಿವನಾಗಿ ತಮ್ಮನ್ನು ಅಧಿಕೃತವಾಗಿ ಪ್ರವಾಸೋದ್ಯಮ ಸಚಿವನಾಗಿಯೇ ಭೇಟಿಯಾಗೋದು ಭಾಳ ದಿವಸದಿಂದ ಇದೊಂದು ಅವಕಾಶ. ಬೆಂಗಳೂರಲ್ಲಿ 26ನೇ ತಾರೀಕಿಗೆ ಸಂಜೆ 6 ಗಂಟೆಗೆ ಕರ್ನಾಟಕ ಇಂಟರ್ನ್ಯಾಷನಲ್ ಟ್ರಾವೆಲ್ ಎಕ್ಸ್ಪೋ ಟ್ರಾವೆಲ್ ಎಕ್ಸ್ಪೋ 2025 ಉದ್ಘಾಟನೆ ಮಾಡಲಿದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೈಟನ್ನು ವಿ ಕಾಲ್ ದಿಸ್ ಕೈಟ್ ಈ ಕರ್ನಾಟಕ ಇಂಟರ್ನ್ಯಾಷನಲ್ ಟ್ರಾವೆಲ್ ಎಕ್ಸ್ಪೋವನ್ನು ಅವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಮ್ಮ ಸಹೋದ್ಯೋಗಿ ಸಚಿವರು ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪ್ರಾರಂಭ ದಿವಸ ಪಾಲ್ಗೊಳ್ತಾರೆ. ಈ ಕೈಟು 27, 28ನೇ ತಾರೀಕು ನಡೀತದೆ. 26 ಉದ್ಘಾಟನಾ, 27, 28 ಬಿಸ್ನೆಸ್ ಮೀಟ್ಸ್. ವೆಸ್ಟ್ ಎಂಡ್ದಲ್ಲಿ ಇದರ ಉದ್ಘಾಟನೆ ಆದರೆ ತುಮಕೂರು ರಸ್ತೆಯ BIEC ಎಕ್ಸಿಬಿಷನ್ ಸ್ಪೇಸ್ ಇದೆಯಲ್ಲ, ಅಲ್ಲಿ ಮುಂಜಾನೆ 9:30ರಿಂದ ನಮ್ಮ ಎಕ್ಸ್ಪೋ ಚಟುವಟಿಕೆಗಳು ನಡೆದಿರ್ತವೆ. ಗೆಳೆಯರೆ, ವಿಶ್ವದ ಒಂದು ಮಹತ್ವದ ಅದ್ಭುತ ಪ್ರವಾಸಿ ತಾಣಗಳಲ್ಲಿ ನಮ್ಮ ರಾಜ್ಯ ಕರ್ನಾಟಕ, ನಮ್ಮ ರಾಜ್ಯವನ್ನು ವಿಶ್ವಕ್ಕೆ ಪರಿಚಯಿಸುವಂಥ ವಿಶೇಷ ಆಸಕ್ತಿಯಿಂದ ದೃಷ್ಟಿಯಿಂದ ಕೈಟನ್ನು ನಾವು ಏರ್ಪಾಟ್ ಮಾಡಿದ್ದೇವೆ. ಈ 3 ದಿನಗಳ ಕಾಲದ ಈ ಕಾರ್ಯಕ್ರಮವನ್ನು ಪ್ರವಾಸೋದ್ಯಮ ಇಲಾಖೆ ಹಾಗೂ ಕರ್ನಾಟಕ ಟೂರಿಸಂ ಸೊಸೈಟಿಯ ಸಹಯೋಗದೊಂದಿಗೆ ಈ ಒಂದು ಎಕ್ಸ್ಪೋವನ್ನು ಏರ್ಪಾಟ್ ಮಾಡಿದ್ದೇವೆ. ನಾನು ಈಗಾಗಲೇ ಹೇಳಿದ ಹಾಗೆ ಉದ್ಘಾಟನಾ ಸಮಾರಂಭ 26ನೇ ತಾರೀಕಿಗೆ ನಡೀತದೆ. 2 ದಿನ 27, 28 ದಿನಗಳವರೆಗೆ ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ನೊಳಗೆ B2B ಸಮಾವೇಶ, ಬಿಸ್ನೆಸ್ ಟು ಬಿಸ್ನೆಸ್ ಸಮಾವೇಶ ನಡೀತದೆ. ನಿಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ರಾಜ್ಯದಲ್ಲಿ ಅಸಂಖ್ಯಾತ ಪ್ರವಾಸಿ ತಾಣಗಳಿದಾವೆ, ಸ್ಮಾರಕಗಳಿದಾವೆ. 25,000ಕ್ಕೂ ಹೆಚ್ಚು ಸ್ಮಾರಕಗಳನ್ನು ಕರ್ನಾಟಕ ಹೊಂದಿದೆ. ನಾವಿನ್ನೂ ಅದರಲ್ಲಿ 800 ಮಾತ್ರ ರಕ್ಷಿತ ಸ್ಮಾರಕಗಳನ್ನಾಗಿ ಘೋಷಣೆ ಮಾಡಿದ್ದೇವೆ. ಆದರೆ ಅದರಲ್ಲಿ ಬಹುಭಾಗ ರಕ್ಷಿತ ಸ್ಮಾರಕಗಳಾಗುವ ಆ ಮಟ್ಟದಲ್ಲಿರುವು.